ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್ ಅಂತ. ಬೆಣ್ಣೆ ದೋಸೆ ಓಕೆ ಬೆಣ್ಣೆ ಮಸಾಲ ಇದೆ ನೋಡಿ. ஃபாரின் ஆக்சுவலி செம்மையா டேஸ்ட் சூப்பரா இருக்கும். ஆக்சுவலி ட்ரை பண்ணி இன்னைக்கு டேஸ்ட் பயங்கரமா இருக்கு. எல்லா ಹಳ್ಳಿ ಬೆಣ್ಣೆನ ತರೋದು. Hey, good morning guys. I'm Satish and இன்னைக்கு நம்ம எங்க வந்திருக்கோம் அப்படின்னு பாத்தீங்கன்னாக்கா இன்னைக்கு நம்ம அண்ணகரைக்கு தான் வந்திருக்கோம். அவர் உண்மையிலுமே பெண்ணை தோசை சூப்பரா போடுவாரு. டேஸ்ட் செம்ம சூப்பரா இருக்கும், ஆத்தென்டிகேட்டா இருக்கும். அதுக்காக தான் இன்னைக்கு இந்த வீடியோ எடுக்கும் அப்படின்ட்டு வந்தேன். ஸோ வந்துட்டு இப்ப நம்ம வந்துட்டு என்ன எப்படி பண்றாங்க அப்படிங்கறத பார்ப்போம். ಅಣ್ಣಗಿட்ட ಡೈರೆಕ್ಟ್ ಆಗಿ ಕೇಳ್ಪೋವ. ನಮಸ್ಕಾರ. ಏನ್ ಬರ್ತೀರಾ? ಇದು ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್ ಅಂತ. ಓಕೆ ಓಕೆ. ಇದು ನಮ್ಮ ಹೋಟ್ಲು ಇಲ್ಲಿ 3 ವರ್ಷ ಆಯ್ತು ಇಲ್ಲಿ ಮಾಡಿ. ಸರಿ. ನಮಗೆ ಸುಮಾರು 4-5 ವರ್ಷದ ಅನುಭವ. ಓಕೆ. ಈಗ ಇಲ್ಲಿ ಇಟ್ಟು 3 ವರ್ಷ ಆಗಿದೆ. ಇದೆ ದಾವಣಗೆರೆ ಸ್ಪೆಷಲ್. ಇದು ದಾವಣಗೆರೆ ಬೆಣ್ಣೆ ಮಸಾಲ, ಅದು ದಾವಣಗೆರೆ ಬೆಣ್ಣೆ ದೋಸೆ ಅಂತ. ಸೂಪರ್ ಸೂಪರ್. ಇಲ್ಲಿ ನಮ್ಮಲ್ಲಿ ಬೆಣ್ಣೆ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ, ಓಪನ್ ದೋಸೆ, ಈ ತರ ನಾವು 6-7 ತರ ಐಟಮ್ ಮಾಡ್ತೀವಿ. ಆಮೇಲೆ ಖಾಲಿ ಸೆಟ್ ಇದೆ, ಆಮೇಲೆ ಉತ್ತಪ್ಪ ಇದೆ, ಎಲ್ಲಾ ತರ ದೋಸೆ ಮಾಡ್ತೀವಿ. ಆಮೇಲೆ ಸ್ಪೆಷಲ್ ರೈಸ್ ಬಾತ್ ಇರ್ತದೆ, ತಟ್ಟೆ ಇಡ್ಲಿ ಇರ್ತದೆ, ಉದ್ದಿನ ವಡ ಇದೆ. ಸೂಪರ್. ನಮ್ಮ ಹೋಟ್ಲಲ್ಲಿ ಸುಮಾರು ಇಲ್ಲಿ ಮಾಡಿರ್ತೀವಿ. ಶನಿವಾರ, ಭಾನುವಾರ, ಸೋಮವಾರ ಫುಲ್ ರಶ್ ಇರ್ತದೆ. ಅದರಷ್ಟು ಡೇ ಏನಿದೆ ಅಲ್ಲ 10-10:30, 11 ಗಂಟೆ ಒಳಗೆ ಖಾಲಿ ಆಗ್ತದೆ. ಸರಿ. ಬೇರೆ ದಿವಸ ಅಂತಂದ ಹೇಳಿದಾಗ ಸ್ವಲ್ಪ ಜನ ಕಡಿಮೆ ಇರ್ತದೆ. ಆದ್ರೂ ನಮ್ಮಲ್ಲಿ ಯಾವಾಗ್ಲೂ ವ್ಯಾಪಾರಕ್ಕೆ ತೊಂದರೆ ಇಲ್ಲ. ಮತ್ತೆ ಮಧ್ಯಾಹ್ನ ರೊಟ್ಟಿ, ಚಪಾತಿ, ಅನ್ನ, ಸಾಂಬಾರು, ಕಾಳು ಪಲ್ಯ ಎಲ್ಲ ಇರ್ತದೆ. ಸೂಪರ್. ಖಾನಾವಳಿನೂ ಇರ್ತದೆ. அண்ணன் ஸ்பெஷல் என்ன அப்படின்னாக்க அவரு அந்த பெண்ணை தோசையை வந்து சூப்பரா பண்ணுவாரு. அதுவும் ஆத்தென்டிக் ஸ்டைல்ல எல்லாம் வந்துட்டு. ஆனா ಇದು ಸ್ವಿಗ್ಗಿ ಜೊಮ್ಯಾಟೊ ಆರ್ಡರ್ ಸಿಕ್ಕಿಲ್ಲ. ಸ್ವಿಗ್ಗಿ ಜೊಮ್ಯಾಟೊ ಫಸ್ಟ್ ಮಾಡಿದ್ವಿ. ಬಟ್ ಏನಾಯ್ತು ಅಂದ್ರೆ ಅವ್ರ ಕಮಿಷನ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ. ಆಮೇಲೆ ಸ್ವಿಗ್ಗಿ ಅವರು ಪೇಮೆಂಟೇ ಕೊಡ್ಲಿಲ್ಲ. ಓಕೆ ಓಕೆ. ದಟ್ ಈಸ್ ಪ್ರಾಬ್ಲಮ್. ಹಂಗಾಗ್ಬಿಟ್ಟು 1 ವೀಕ್ 2 ವೀಕ್ ಅವ್ರ ಪೇಮೆಂಟೇ ಮಾಡಿಲ್ಲ ಸ್ವಿಗ್ಗಿ ಅವರು. ಕಂಪ್ಲೇಂಟ್ ಆಯ್ತು. ಹಂಗಾಗ್ಬಿಟ್ಟು ನಾವು ಅವ್ರಿಗೆ ಯಾವ್ದನ್ನು ಮಾಡ್ತಾ ಇಲ್ಲ. ಅದ್ರಲ್ಲಿ ಅವರು ಪರ್ಸೆಂಟೇಜ್ ಜಾಸ್ತಿ ತಗೊಂತಾ ಇದ್ದಾರೆ. ಸರಿ ಸರಿ ಸರಿ. ಹಂಗಾಗ್ಬಿಟ್ಟು ನಮಗೇನು ಗಿಡ್ತಾ ಇಲ್ಲ ಬರೋದ್ರಿಂದ. ಅವರು ವೀಕ್ 1 ಟೈಮ್ ಪೇಮೆಂಟ್ ಕೊಡ್ತಾರೆ ಅಂದ್ರೆ ನಮಗೇನು ಹಿಂಗೆ ಬಂದು ತಿಂತಾರಲ್ಲ ಅವರೇ ಸಾಕು. ಅದಕ್ಕೋಸ್ಕರ ಸ್ವಿಗ್ಗಿ ಜೊಮ್ಯಾಟೊ ನಾವು ಆಡ್ ಮಾಡಿದ್ದನ್ನ ವಾಪಸ್ ತಗೊಂಡಿದ್ದೇವೆ, ಕೊಡ್ತಾ ಇಲ್ಲ. ಓಕೆ ಓಕೆ. ಈಗ ಇಷ್ಟ ಗಂಟೆ ಎಲ್ಲ ಖಾಲಿ ಆಯ್ತು. ಇನ್ನೇನಿರೋದು ಸ್ವಲ್ಪ ಇದೆ. ಸರಿ ಅಷ್ಟೇ. ಈಗ ಏನಾದ್ರು ಇದೆ ಬೆಣ್ಣೆ ಮಸಾಲೆ, ಬೆಣ್ಣೆ ದೋಸೆ. ಓಕೆ. ಇವಾಗ ಬೆಣ್ಣೆ ಮಸಾಲಾ ದೋಸೆ ಆಗಿತ್ತು. ಇದು ಬೆಣ್ಣೆ ಮಸಾಲೆ. ಬೆಣ್ಣೆ ಮಸಾಲೆ ಹೌದು. ஸ்பெஷல் பெண்ணை மசாலா இது. ನೋಡಿ பாருங்க गाइस, एक्चुअली இப்போ வந்து வெண்ணெய் மசாலா தோசை பண்றாங்கன்னா செம்மையா பாருங்க. பொடியெல்லாம் தூவி ஆத்தென்டிக் ஸ்டைல்ல பயங்கரமா பண்றாரு. டேஸ்ட் சூப்பரா இருக்கும். ஆக்சுவலி நான் ரொம்ப டைம் வந்து ட்ரை பண்ணிட்டேன். ஸோ நிறைய டைப் பண்ணி இன்னைக்கு டேஸ்ட் பயங்கரமா இருக்கு. எல்லா ಹಳ್ಳಿ ಬೆಣ್ಣೆನ ತರೋದು. ಓನ್ಲಿ ವಿಲೇಜ್ ಬಟರ್. Village butter and pure butter, not another butter, only pure butter. Okay. You also testing anytime. Super. ಒಂದು ಪಾರ್ಸಲ್ ಮಾಡಿದ್ವಿ. ಓಕೆ. ಇದು ಪಾರ್ಸಲ್. ಓಕೆ. ಇದು ಓನ್ಲಿ ಬೆಣ್ಣೆ ದೋಸೆ. ಇದು ಬೆಣ್ಣೆ ದೋಸೆ. ಅಣ್ಣ ಇದು ಅಡ್ರೆಸ್ ಹೇಳ್ಬಿಡಿ. ಅಡ್ರೆಸ್ ಇದು ಬೆಟ್ಟಾಲ್ಸೂರ್ ಜಾಲ ಹೋಬಳಿ. ಓಕೆ. ಬೆಟ್ಟಾಲ್ಸೂರ್ ಹಾಸ್ಪಿಟಲ್ ಎದುರುಗಡೆ. ಬೆಟ್ಟಾಲ್ಸೂರ್ ಆಸ್ಪತ್ರೆ ಎದುರುಗಡೆ. ಓಕೆ ಓಕೆ. ನಿಯರೆಸ್ಟ್. சூப்பர் டேஸ்ட் கைஸ். கன்ஃபார்ம் பண்ணி இங்க வந்து ட்ரை பண்ணுங்க. ஆக்சுவலி ஸோ ஏன்னா இந்த டேஸ்ட் வந்து அருமையா கொடுக்குறாரு அண்ணன். ஆனா சாம்பார் ಇದೆಯಾ? ಸಾಂಬಾರು ಇದೆ. ಸಾಂಬಾರು ಕೊಡ್ತೀವಿ, ಪಲ್ಯ ಕೊಡ್ತೀವಿ, ಚಟ್ನಿ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಸೂಪರ್ ಸೂಪರ್. ಥ್ಯಾಂಕ್ ಯು ಸೊ ಮಚ್. ஓகே கைஸ், நான் வீட்டில் போய் பார்க்குற வரைக்கும் நம்ம அப்புறம் மீட் பண்ணுவோம். பை கைஸ்.